ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಎಲ್ಲ ಕ್ರಮ ಕೈಗೊಳ್ಳುವ ಕುರಿತಂತೆ ಸಚಿವ ಸಂಪುಟ ಸಭೆ ಸಮಿತಿಯಲ್ಲಿ ಚರ್ಚಿಸಲಾಗಿದೆ. ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯಿಂದ ಸಂಬಂಧಪಟ್ಟ ಇಲಾಖೆಗಳಿಗೆ ಈ ಅವಶ್ಯ ಸಲಹೆ ನೀಡಲಾಗಿದ್ದು, ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಮಾನದಂಡ ನಿಗದಿಪಡಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಕಲಬುರಗಿಯಲ್ಲಿ ತಮ್ಮನ್ನ ಭೇಟಿ ಮಾಡಿದ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಖಾಸಗಿ ಬೋರ್ವೆಲ್ ಬಾಡಿಗೆ ಪಡೆದುಕೊಂಡು ನೀರು ಸರಬರಾಜು ಮಾಡುವುದು, ಹೊಸ ಬೋರ್ವೆಲ್ ಕೊರೆಸುವುದು ಹಾಗೂ ಟ್ಯಾಂಕರ್ ಮೂಲಕ ನೀರು ಒದಗಿಸುವುದು ಸೇರಿದಂತೆ ಅಗತ್ಯ ಕ್ರಮ ಕೈಗೊಳ್ಳಲು ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ. ಬರ ಘೋಷಣೆಯಾದರೆ ಬೇಕಾಗುವ ಅನುದಾನಕ್ಕಾಗಿ ಪಿಡಿ ಅಕೌಂಟ್ನಲ್ಲಿ ಸಾಕಷ್ಟು ಅನುದಾನ ಬಿಡುಗಡೆ ಮಾಡಲು ಕೂಡ ಅಗತ್ಯ ಕ್ರಮವನ್ನು ವಹಿಸಲಾಗುತ್ತಿದೆ. ಮುಂದಿನ ವಾರದಲ್ಲಿ ನಡೆಯಲಿರುವ ಸಚಿವ ಸಂಪುಟ ಉಪಸಮಿತಿ ಸಭೆಯಲ್ಲಿ ಈ ಬಗ್ಗೆ ಮತ್ತೆ ಚರ್ಚಿಸಲಾಗುವುದಂತ ತಿಳಿಸಿದರು. ಜನರಿಗೆ ಕುಡಿಯುವ ನೀರು ಒದಗಿಸಲು ಮೊದಲ ಆದ್ಯತೆ ನೀಡಲಾಗುವುದು, ನಂತರ ಬೆಳೆಗಳಿಗೆ ಹರಿಸಲು ಯೋಚಿಸಲಾಗುತ್ತದೆ. ನಮ್ಮ ಭಾಗದ ಜನರಿಗೆ ನೀರು ಒದಗಿಸುವ ವಿಚಾರದಲ್ಲಿ ಮಹಾರಾಷ್ಟ್ರದಿಂದ ನೀರು ಹರಿಸಲು ಪತ್ರ ಬರೆಯುವಂತೆ ಸಿಎಂ ಅವರಿಗೆ ಮನವಿಯನ್ನ ಮಾಡಲಾಗಿತ್ತು. ಹಾಗಾಗಿ ಕೃಷ್ಣಾ ನದಿಗೆ ನೀರು ಹರಿಸುವಂತೆ ಈಗಾಗಲೇ ಸಿಎಂ ಮಹಾರಾಷ್ಟ್ರ ರಾಜ್ಯಕ್ಕೆ ಪತ್ರ ಬರೆದಿದ್ದಾರೆ. ಅಲ್ಲಿನ ಡ್ಯಾಂಗಳಲ್ಲಿ ನೀರಿನ ಲಭ್ಯತೆ ಕುರಿತಂತೆ ಮಹಾರಾಷ್ಟ್ರ ಸರ್ಕಾರ ಅಧಿಕೃತ ಮಾಹಿತಿ ಒದಗಿಸಿಲ್ಲ ಅಂತ ತಿಳಿಸಿದರು. ಇನ್ನು ತಮಿಳುನಾಡಿಗೆ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಮಾತ್ರ ರಾಜ್ಯದಿಂದ ನೀರು ಬಿಡುಗಡೆ ಮಾಡಲಾಗಿದೆ. ಕಾವೇರಿಗೆ ಇರುವಷ್ಟು ಮಹತ್ವ ಕೃಷ್ಣಾಗೂ ಇದೆ ಅಂತ ತಿಳಿಸಿದರು. ಇರಿಗೇಷನ್ ಈಗ ಹೋದ ಬಾರಿ ಇರಿಗೇಷನ್ ನಲ್ಲಿ ಅದು ನಮ್ಮ ಡ್ಯಾಮ್ಗಳು ತುಂಬಿರಲಿಲ್ಲ. ಆದರೂ ಕೂಡ ಸಾಕಷ್ಟು ರೈತರ ಹೋರಾಟ ಮಾಡಿದಾಗ ನಾವು ಹಲವಾರು ಬರೀ ನಮ್ಮ ವ್ಯಾಪ್ತಿ ಅಂತ ಹೇಳ್ತಾ ಇಲ್ಲ, ರಾಜ್ಯದಲ್ಲಿ ನೀರು ಬಿಟ್ಬಿಟ್ಟಿದ್ದೀವಿ. ಈ ಸರಿ ನಾವೇನ್ ಮಾಡಿದೀವಿ ಅಂದ್ರೆ ಆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ವಲ್ಪ ನಿಯಂತ್ರಣ ಇರಬೇಕು. ಸುಮ್ಮನೆ ನಾವು ನೀರು ಬಿಡಬಾರ್ದು. ಮೊದಲೇ ಆದ್ಯತೆ ಕುಡಿಯೋ ನೀರು ಜನರಿಗೆ, ಅದಾದ್ಮೇಲೆ ಜಾನುವಾರುಗಳಿಗೆ, ಅದಾದ್ಮೇಲೆ ಬೆಳೆಗೆ ಇರಬೇಕು ಅಂದ್ಬಿಟ್ಟು ಏನ್ ಮಾನದಂಡಗಳಿದೆ ಅದಕ್ಕೆ ತಕ್ಕಂತೆ ನಾವು ಮಾಡ್ತಾ ಇದೀವಿ. ಅದನ್ನ ಸಂಪೂರ್ಣ ನಿರ್ವಹಣೆ, ಯಾಕಂದ್ರೆ ಕೋಆರ್ಡಿನೇಟೆಡ್ ಎಫರ್ಟ್ಸ್ ಇರಬೇಕು. ಲಾಸ್ಟ್ ಟೈಮ್ ಅಲ್ಲಿ ಏನಾದ್ರು ಲೋಪ ಆಗಿದೆ ಅನುಷ್ಠಾನದಲ್ಲಿ ಅಂದಾಗ ಅದಕ್ಕೆ ಚೀಫ್ ಸೆಕ್ರೆಟರಿ ಅವರಿಗೆ ನಾವು ವಹಿಸಿದ್ದೇವೆ. ಮತ್ತೆ ಮುಂಜಾಗ್ರತವಾಗಿ ನಾವು ಯಾವಾಗಲೂ ಕೂಡ ಯುದ್ಧ ಕಾಲ ಶಸ್ತ್ರಾಭ್ಯಾಸ ಮಾಡ್ತೀವಿ. ಅದಕ್ಕೆ ಈಗಲೇ ಮೊನ್ನೆ ನಾವೇ ಕ್ಯಾಬಿನೆಟ್ ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಮನವಿ ಮಾಡ್ಕೊಂಡು ಮಹಾರಾಷ್ಟ್ರಕ್ಕೆ ನೀರು ಬಿಡ್ಲಿಕ್ಕೆ ನಾವು ಪತ್ರ ಬರೆಸಿದ್ದೇವೆ. ಇಲ್ಲಿದ್ರೆ ಜನರಲಿ ನಾವು ಏಪ್ರಿಲ್ ಎಂಡು ಮೇ ನಲ್ಲಿ ಬರೀತಾ ಇದ್ವಿ. ಅಲ್ಲ ಸರ್, ಈಗಲೂ ಅದ್ರ ಪರಿಣಾಮ ಏನೂ ಆಗಿಲ್ಲ ಸರ್, ಪತ್ರ ಆಯ್ತು. ನೋಡಿ, ಎಲ್ಲಾ ಸಂಪನ್ಮೂಲಗಳು ಅವರ ರಾಜ್ಯಗಳು ಇಟ್ಕೊಂಡು ಹೋಗ್ತಾರೆ. ನಾವು ಬೇರೆ ರಾಜ್ಯಗಳು ಬಿಡ್ಬೇಕಾದ್ರೂ ಕೂಡ ನಾವು ಸ್ವಲ್ಪ ಯೋಚನೆ, ಫಸ್ಟ್ ನಮ್ಮ ಜನರ ಬಗ್ಗೆ ಯೋಚನೆ ಮಾಡಿ ಮಾಡ್ತೀವಿ. ಅಲ್ಲಿ ಇನ್ನ ಎಷ್ಟು ಲಭ್ಯ ಇದೆ ಅಂತ ನಮ್ಗೆ ಬಂದಿಲ್ಲ. ನಮ್ಮ ಮಾಹಿತಿ ಇದೆ, ಆದ್ರೆ ಖಚಿತವಾದಂತ ಮಾಹಿತಿ ಅವರು ಅಫಿಷಿಯಲ್ ಆಗಿ ಕೊಡ್ಬೇಕಾಗ್ತದೆ ನಮ್ಗೆ. ಅದಾದ್ಮೇಲೆ ನಾವು ಅದ್ರ ಬಗ್ಗೆ ನಾನು ಮಾತಾಡ್ತೀವಿ. ಇದೇ ತಮಿಳುನಾಡದವರು ನಮ್ಮಿಂದ ನೀರು ತಗೋಬೇಕಾದ್ರೆ ಕೋರ್ಟಿಗೆ ಹೋಗೋ, ಪ್ರಾಧಿಕಾರದ ಮೇಲೆ ಒತ್ತಡ ಹಾಕೋ, ಹೆಂಗೋ ಮಾಡಿ ತರಿಸ್ಕೊಂಡ್ಬಿಡ್ತಾರೆ ಸರ್. ನಮ್ಮ ಅಲಾಕೇಶನ್ ಅನ್ನ, ಅವರ ಅಲಾಕೇಶನ್ ಅನ್ನ ಮೀರಿ ಏನು ಸುಪ್ರೀಂ ಕೋರ್ಟ್ ಆದೇಶಗಳಿವೆ ಅಷ್ಟೇ ನಾವು ಬಿಡ್ತಾ ಇರೋದು ಹೊರತು, ಬಿಟ್ಟಿದೀವಿ ಹೊರತು ಅದಕ್ಕಿಂತ ಹೆಚ್ಚು ನಾವೆಲ್ಲೂ ನಾವು ಮಾಡಿಲ್ಲ. ಅಲ್ಲ, ಬಿಟ್ಟಿವಿ ಅಂತ ಹೇಳ್ತಾ ಇಲ್ಲ ಸರ್. ನಮ್ಮ ಪ್ರಶ್ನೆ ಏನಂದ್ರೆ, ತಮಿಳುನಾಡದವರು ನೀರು ಬಿಡಿಸ್ಕೊಳ್ಳಕ್ ಅವ್ರು ಯಾವ ರೀತಿ ಹೋರಾಟ ಮಾಡ್ತಾರೆ, ಒತ್ತಡಗಳ ತಂತ್ರ ಮಾಡ್ತಾರೆ. ನಮ್ಮ ರಾಜ್ಯ ಮಹಾರಾಷ್ಟ್ರದಿಂದ ಬಿಡಿಸ್ಕೊಳ್ಳೋಕೆ ಪ್ರಯತ್ನ ಇಲ್ಲ, ಬರೀ ಒಂದು ಪತ್ರ ಬಿಟ್ರೆ. ಅದಕ್ಕೆ ಫಸ್ಟ್ ನಾವು ಡೈರೆಕ್ಟ್ ಕೋರ್ಟಿಗೆ ಹೋಗ್ಬೇಕಾಗತ್ತೆ. ನಾವು ಒಂದೆರಡು ಮನವಿ ಮಾಡ್ಬೋದು. ನಾವು ಚೀಫ್ ಸೆಕ್ರೆಟರಿಗಳಿಗೆಲ್ಲರೂ ಸೇರಿ ಒಂದು ಮೀಟಿಂಗ್ ಕೂಡ ನಾವು ಮಾಡಬೇಕು ಅಂತ ನಾವು ಅದು ಕೂಡ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಬಚಾವತ್ ಆಯೋಗದ್ದು ನಿಯಮ ಪಾಲನೆ ಆಗ್ತಾ ಇಲ್ಲ ಮಹಾರಾಷ್ಟ್ರ. ಬಚಾವತ್ ಆಯೋಗದ್ದು ಇಲ್ಲ, ಅದನ್ನೇ ನಾವು ಪಾಲನೆ ಮಾಡಬೇಕು ಅಂದ್ರೆ ನಾವು ಫಸ್ಟ್ ಅವರಿಗೆ ರಿಕ್ವೆಸ್ಟ್ ಮಾಡ್ಕೋಬೇಕಲ್ಲ. ಅವರು ನಮ್ಗೆ ರಿಕ್ವೆಸ್ಟ್ ಮಾಡ್ತಾರೆ, ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ತೀವಿ. ಒಂದು ಜಂಟಿಯಾಗಿ ಸಭೆ ಮಾಡೋದಕ್ಕೂ ಕೂಡ ನಾನು ಆಗಲೇ ಅವರಿಗೆ ಸೂಚನೆಯನ್ನು ನೀಡಿದ್ದೇನೆ. ಅವರು ಒಪ್ಬೇಕಲ್ಲ. ಸೊ ಖಂಡಿತವಾಗ್ಲೂ ಅದನ್ನ ಆ ಪ್ರಕ್ರಿಯೆ ವೀಕ್ಲಿ ಬೇಸಿಸ್ ಫಾಲೋ ಅಪ್ ಆಗ್ತಾ ಇದೆ. ಕೊಡೋದೇನಿದೆ, ನಾವು ಒಂದು ನಿಯಮ ಮಾಡಿದ್ದೇವೆ, ನಾವು ಒಂದು ವಿಧೇಯಕ ತಂದಿದ್ದೇವೆ. ಆ ವಿಧೇಯಕ ಎಲ್ಲಿ ಅಂಗೀಕಾರ ಆಗಿದೆ? ಮೇಲ್ಮನೆಯಲ್ಲಿ ಮತ್ತು ಕೆಳಗೆ ಮನೆಯಲ್ಲಿ ಅಂಗೀಕಾರ ಆಗಿದೆ. ಅಂಗೀಕಾರ ಆದ್ಮೇಲೆ ಅದು ನಿಯಮ ಆಗ್ಬೇಕಲ್ವಾ? ವಿಧೇಯಕ ಅನುಷ್ಠಾನಕ್ಕೆ ಬರ್ಬೇಕಲ್ಲ. ಅದಕ್ಕೆ ರಾಜ್ಯಪಾಲರು ಅಡ್ಡಿಪಡಿಸೋದು ಎಷ್ಟು ಕರೆಕ್ಟ್? ಅಸೆಂಬ್ಲಿ ಪಾಸ್ ಆಗಿದೆ, ನಾವೇನು ಆರ್ಡಿನೆನ್ಸ್ ತಂದಿಲ್ಲ. ಆಮೇಲೆ ಹೌದು, ನಾವು ಏನೋ ಬೇರೆ ವಿಭಿನ್ನವಾಗಿ ಮಾಡ್ತಾ ಇದೀವಿ, ವಿನೂತನವಾಗಿ ಮಾಡ್ತಾ ಇದೀವಿ, ಅಧಿಕಾರ ಕಸ್ಕೊಂಡ ಕೆಲಸ ಮಾಡ್ತಾ ಇದೀವಿ. ಏನು ಸಂವಿಧಾನವನ್ನ ನಾವು ಏನೋ ಒಬ್ಬರೇ ಮಾಡ್ತಾ ಇದೀವಿ ಅಂದ್ರೆ ನೀವು ಬನ್ನಿ. ಆಸ್ ಅ ಗವರ್ನರ್ ನಿಮ್ಗೆ ಎವ್ರಿ ರೈಟ್ ಇದೆ, ಹಕ್ಕಿದೆ. ನೀವು ಸರಿಯಾಗಿ ಮಾಡ್ತಾ ಇಲ್ಲ ಈ ಸರ್ಕಾರ ಕೆಲಸ ಅಂದ್ಬಿಟ್ಟು ಕಿವಿ ಹಿಡ್ಬೋದು, ನಮ್ಗೆ ಇಲ್ಲ ಅಂತಿಲ್ಲ. ಆದ್ರೆ ವಾಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್ ಇನ್ ದಿಸ್? ನ್ಯಾಷನಲ್ ಲಾಸ್ ಕುರಿತು ನೋಡಿದ್ದೀವಿ. ಅದನ್ನು ಇದೇ ಮಾದರಿನಲ್ಲಿ ನಡೀತಾ ಇದೆ. ಬರೋಡಾನಲ್ಲಿ ನಡೀತಾ ಇದೆ, ಯುಪಿ ನಲ್ಲಿ ನಡೀತಾ ಇದೆ, ಮಧ್ಯಪ್ರದೇಶದಲ್ಲಿ ನಡೀತಾ ಇದೆ.
ಅಂದ್ರೆ ಅವೆಲ್ಲ ಸರಿ ನಡೀತಾ ಇಲ್ವಾ? ಹೇಳಿದ್ದೀನಲ್ಲ, ನಾನು ಮತ್ತೊಮ್ಮೆ ಅವ್ರಿಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಅಕಸ್ಮಾತ್ ಒಪ್ಪಿದ್ರೆ ಒಳ್ಳೇದು, ಆದ್ರೆ ಹಂಗಂದ್ರೆ ಮತ್ತೆ ನಾವ್ ಯಾಕೆ ಇರ್ಬೇಕು ಸರ್?